ಕ್ಯಾಮ್ರಾಗಳು, ಇನ್ನು ಅನೇಕ ಪುರಾತನ ವಸ್ತುಗಳನ್ನ ಇಟ್ಟಿದ್ದಾರೆ. ಈ ಕಾರ್ ಅವರು ಎಜುಕೇಶನ್ ಟೈಮಲ್ಲಿ ಯೂಸ್ ಮಾಡ್ತಿದ್ರಂತೆ. ನಿಮ್ಗೆ ಮನುಷ್ಯನ ಮೊದಲ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಯಾವುದು ಅಂತ ಗೊತ್ತಾ? ಹಳೆ ಕಾಲದ ಫಿಲಂಗಳಲ್ಲಿ ಕಾರ್ ತೋರಿಸ್ತಾ ಇದ್ರಲ್ಲ, ಆ ಥರ ಕಾರ್ಗಳೆಲ್ಲ ಇಲ್ಲಿದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಮನ್ನು ಮೈಸೂರಲ್ಲಿರೋ ಒಂದು ಬ್ಯೂಟಿಫುಲ್ ಆಗಿರೋ ಜಾಗ ಕರ್ಕೊಂಬಂದಿದ್ದೀನಿ. ಆ ಜಾಗ ಯಾವುದು ಏನು ಅಂತ ಮುಂದೆ ತೋರಿಸ್ತೀನಿ, ಬನ್ನಿ. ಇವತ್ತು ನಾವು ಬಂದಿರೋವಂಥ ಜಾಗ ಪಯಣ ಕಾರ್ ಮ್ಯೂಸಿಯಂ. ಇದು ಲೊಕೇಟ್ ಆಗಿರೋದು ಮೈಸೂರು ಶ್ರೀರಂಗಪಟ್ಟಣ ಹೈವೇಲಿ. ನೀವು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಬಿಫೋರ್ 6 ಕಿಲೋಮೀಟರ್ ಲೆಫ್ಟಲ್ಲೇ ಸಿಗುತ್ತೆ. ಇಲ್ಲಿ ಸ್ಪೆಷಲ್ ಏನು ಗೊತ್ತಾ? ಪಾರ್ಕಿಂಗ್ ಫ್ರೀ. ನಮ್ಮ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ, ಬಟ್ ಪಯಣದಲ್ಲಿ ಫ್ರೀ. ಇದು ನೋಡಿ, ಹೊರಗಡೆಯಿಂದ ಎಷ್ಟು ಬ್ಯೂಟಿಯಾಗಿ ಕಾಣ್ತಾ ಇದೆ ಅಂತ. ನಾನಿದು ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಎಲ್ಲೋ ದೊಡ್ಡದು ವಾಟರ್ ಟ್ಯಾಂಕ್ ಕಟ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಮ್ಯೂಸಿಯಂ ಕಟ್ಬಿಟ್ಟಿದ್ದಾರೆ. ಇದನ್ನ 2024 ಏಪ್ರಿಲ್ 1ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಓಪನ್ ಮಾಡಿರೋದು. ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗೋದು ಟಿಕೆಟ್ ಕೌಂಟ್ರು. ಇದು ಫ್ರೀ ಇಲ್ಲ. ಇಷ್ಟು ದೊಡ್ಡ ಮ್ಯೂಸಿಯಂಗೆ ಟಿಕೆಟ್ ಪ್ರೈಸು ಜಾಸ್ತಿ ಇರುತ್ತೆ ಅಂತ ವರಿ ಮಾಡ್ಕೊಂಬಿಡಿ. ಇಲ್ಲಿ ಒಬ್ರಿಗೆ 75 ರುಪೀಸ್ ಅಷ್ಟೇ. 12 ಇಯರ್ಸ್ ಒಳಗಡೆ ಇರೋ ಮಕ್ಳಿಗೆ ಫ್ರೀ. 12 ಇಯರ್ಸ್ ಮೇಲಿರೋ ನನ್ನಂಥ ಮಕ್ಳಿಗೆ 75 ರುಪೀಸ್ ಅಷ್ಟೇ. ಟಿಕೆಟ್ ಕೌಂಟ್ರು ಪಕ್ಕದಲ್ಲೇ ವೀರೇಂದ್ರ ಹೆಗ್ಡೆ ಅವರ ಕಾರ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅವರೇ ಓಪನ್ ಮಾಡಿರೋದಲ್ವಾ, ಅದಕ್ಕೆ ಇರಬೇಕು. ಈ ಕಾರ್ ಅವರು ಎಜುಕೇಶನ್ ಟೈಮಲ್ಲಿ ಯೂಸ್ ಮಾಡ್ತಿದ್ರಂತೆ. ಹಾಗೆ ಇದು ಅವರ ಪ್ರೀತಿಯ ಕಾರ್ ಆಗಿತ್ತಂತೆ. ಇದರ ನೇಮು ಸ್ಟ್ಯಾಂಡರ್ಡ್ ಹೆರೆಡ್. ಇದು 1962 ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದ್ರ ಟಾಪ್ ಸ್ಪೀಡ್ ಬಂದು 117 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಟಿಕೆಟ್ ಕೊಟ್ಟು ಒಳಗಡೆ ಹೋದ್ರೆ ಒಂದು ಅದ್ಭುತವಾದಂತ ಪ್ರಪಂಚನೇ ಓಪನ್ ಆಗುತ್ತೆ. ನೀವಿದನ್ನ ಫೋನಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಲೈಫಲ್ಲಿ ಇಷ್ಟ ಹಳೆ ಕಾರ್ಗಳನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಂಟ್ರಿಲಿ ನೀವು ನೋಡ್ಬೋದು ವೀಲ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಹೇಗೆಲ್ಲ ಎವಲ್ಯೂಷನ್ ಆಗಿದೆ ಅಂತ ಈ ವೀಲ್ಸ್ ಗಳಲ್ಲಿ ನೋಡ್ಬೋದು. ನಿಮ್ಗೆ ಮನುಷ್ಯನ ಮೊದಲ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಯಾವುದು ಅಂತ ಗೊತ್ತಾ? ಮನುಷ್ಯ ಮಂಗನಿಂದ ಮಾನವ ಆದ್ಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಮೊದ್ಲು ನಡ್ಕೊಂಡೇ ಹೋಗ್ತಿರ್ತಾನೆ. ಹಾಗೆ ಮನುಷ್ಯನ್ಗೆ ಬುದ್ಧಿ ಬರ್ತಾ ಬರ್ತಾ ಪ್ರಾಣಿಗಳನ್ನ ಪಳಗಿಸ್ತಾನೆ. ನಂತರ 5,500 ವರ್ಷಗಳ ಹಿಂದೆ ಒಂದು ಚಕ್ರವನ್ನ ಕಂಡುಹಿಡಿತಾನೆ. ಆ ಚಕ್ರದ ಸಹಾಯದಿಂದ ತೂಕ ಇರುವಂತ ವಸ್ತುಗಳನ್ನ ಅದ್ರ ಮೇಲಿಟ್ಟು ಶಿಫ್ಟ್ ಮಾಡೋಕೆ ಯೂಸ್ ಮಾಡ್ಕೊಂತಾನೆ. ಹಾಗೆ ಸ್ವಲ್ಪ ಅಪ್ಡೇಟ್ ಆಗಿ ಇನ್ನೂ ಸ್ವಲ್ಪ ದೊಡ್ಡ ಚಕ್ರಗಳನ್ನ ರೆಡಿ ಮಾಡ್ತಾನೆ. ಆ ಗಾಡಿನ ಪ್ರಾಣಿಗಳ ಕೈಲಿ ಎಳಿಸ್ತಾನೆ. ಹಾಗೆ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿ ಆ ಗಾಡಿ ಮೇಲೆ ತಾನು ಕೂತ್ಕೊಂಡು ಟ್ರಾವೆಲ್ ಮಾಡೋ ತರ ಮಾಡ್ಕೊಂತಾನೆ. ಅದೇ ಆಗಿನ ಕಾಲದ ಕುದುರೆ ಗಾಡಿ, ಎತ್ತಿನ ಗಾಡಿ. ನೆಕ್ಸ್ಟ್ ಮರದ ಚಕ್ರ ಹೋಗಿ ಸ್ಟೀಲ್ ಚಕ್ರ ಆಗುತ್ತೆ. ಸ್ಟೀಲ್ ಚಕ್ರ ಹೋಗಿ ರಬ್ಬರ್ ಚಕ್ರ ಆಗುತ್ತೆ. ಅದಾದ್ಮೇಲೆ ಸೈಕಲ್ಗಳು, ಬೈಕ್ಗಳು, ಕಾರ್ಗಳು, ಹೆವಿ ಟ್ರಾನ್ಸ್ಪೋರ್ಟೇಶನ್ ವೆಹಿಕಲ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಬರುತ್ತೆ. ಇದು ಫಿಯಟ್ ಕಾರ್, 1925 ಮಾಡಲು. ಕಲರ್ ಅಂತೂ ಸೂಪರ್ ಆಗಿದೆ. (1931) ಫಿಯಟ್ ಸಿಲ್ವರು ಬ್ಲೂ ಕಲರ್ ಕಾಂಬಿನೇಷನ್ ಸಕಲಾಗಿದೆ. ಹೆಡ್ಲೈಟು ಟೈರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ.
ಗಾಡಿ ನಂಬರ್ ಅಂತೂ ಅಮೇಝಿಂಗು, CTW 2000. ಇದು ಇಂಡಿಯಾದ ಲಾರ್ಜೆಸ್ಟ್ ಕಾರ್ ಮ್ಯೂಸಿಯಂ. ಇಲ್ಲಿ ಸುಮಾರು 70ಕ್ಕೂ ಹೆಚ್ಚು ಹಳೆಯದಾದಂಥ ಕಾರ್ಗಳನ್ನ ಇಟ್ಟಿದ್ದಾರೆ. ಹಳೆ ಕಾಲದ ಫಿಲಮ್ಗಳಲ್ಲಿ ಕಾರ್ ತೋರಿಸ್ತಾ ಇದ್ರಲ್ಲ, ಆ ಥರ ಕಾರ್ಗಳೆಲ್ಲ ಇಲ್ಲಿದೆ ನೋಡಿ. ಈ ಕಾರ್ ನೋಡಿ, ಸೇಮ್ ಬ್ರಿಟಿಷರು ಯೂಸ್ ಮಾಡ್ತಾ ಇದ್ರಲ್ಲ, ಮೋಸ್ಟ್ಲಿ ಆ ತರ ಕಾರ್ ಅನ್ಸುತ್ತೆ. ನೈನ್ಟೀನ್ 47 ಹಡ್ಸನ್ ಕಮಾಂಡರ್ ಹೆಂಗಿದೆ ನೋಡಿ. ನೈನ್ಟೀನ್ 47 ಫ್ರೇಸರ್ F ಮ್ಯಾನ್ಸ್ಟನ್ ವೆಹಿಕಲ್ ಹೆಂಗಿದೆ. ಹೈಡ್ರಾಲಿಕ್ ಡ್ರಮ್ಸ್ ಇರೋ ಗಾಡಿ ಇದು. ಈಗ ನೋಡ್ತಾ ಇದೀರಲ್ಲ ಈ ವೈಟ್ ಕಲರ್ ಕಾರು, ಇದು 1924 ಮಾಡಲ್ ರೋಲ್ಸ್ ರಾಯ್ಸ್ ಕಾರ್. ರೋಲ್ಸ್ ರಾಯ್ಸ್ ಲೋಗೋ ನೋಡಿ ಎಷ್ಟು ಚೆನ್ನಾಗಿದೆ. ಹೆಡ್ಲೈಟ್ KA 21M11. ಮೋಸ್ಟ್ಲಿ ಇದೆಲ್ಲ ರೀಪೇಂಟ್ ಆಗಿದೆ ಅನ್ಸುತ್ತೆ, ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾರ್ಗಳ ಡೀಟೇಲ್ಸ್ನ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಫೋಟೋ ತೆಗಿಯೋಕ್ಕಂತೂ ಸೂಪರ್ ಆಗಿದೆ. ಈ ಕಾರ್ನ CV ರಾಮನ್ ಅವರು ಯೂಸ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಕಲರ್ ಹಿಂಗೆ ಇರಲಿಲ್ಲ ಅನ್ಸುತ್ತೆ, ಅವ್ರ ಹತ್ರ ತಗೊಂಡ್ಮೇಲೆ ಇವ್ರು ಮೋಸ್ಟ್ಲಿ ರೀಪೇಂಟ್ ಮಾಡಿದ್ದಾರೆ ನೋಡಿ. CV ರಾಮನ್ ಅವರಲ್ಲಿದ್ದಾರೆ, ಅವ್ರು ಯೂಸ್ ಮಾಡ್ತಾ ಇದ್ದಂಥ ಕಾರ್ ಇದು. ಈ ಕಾರ್ ಅಂತೂ ಕ್ರೇಜಿಗೆ ಸಕ್ಕದಾಗೈತಿದೆ. ಬ್ಯಾಕ್ ಸೈಡ್ ಡಿಕ್ಕಿ ನೋಡಿ ಹೆಂಗಿದೆ. ಈಗ ನೀವು ಹಿಂದೆ ನೋಡ್ತಾ ಇರೋ ಅಂಥ ಕಾರ್ನ ಅಮೆರಿಕನ್ ಮೂವೀಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯನ್ ಅಮೇರಿಕನ್ ಕ್ಲಾಸಿಕ್ ಆ್ಯಂಡ್ ಪಾಪ್ಯುಲರ್ ಮೂವಿ ಕಾರ್ ಅಂತ. ಎಲ್ಲ ಫೈಟ್ಗೆ ಸಾಂಗ್ಗೆಲ್ಲ ಯೂಸ್ ಮಾಡಿಬಿಟ್ಟಿದ್ದಾರೆ ಇದನ್ನ. ಸಕ್ಕದಾಗೈತೆ ಕ್ರೇಜಿಯಾಗಿ. 1965 ಮಾಡಲು ಶರ್ವೆಲಾ ಇಂಪಲ. ರಿಯಲ್ಲು ವಿಲ್ಲಿಸ್ ಜೀಪ್ ಅಂದರೆ ಹಿಂಗಿರುತ್ತೆ, ಆದರೆ ಬೇರೆ ಬೇರೆ ಜೀಪ್ಗಳನ್ನ ತೊಗೊಂಡು ಅದಕ್ಕೆ ಆಲ್ಟರ್ನೇಟ್ ಮಾಡಿ ವಿಲ್ಲಿಸ್ ಜೀಪ್ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸುಳ್ಳು. ರಿಯಲ್ ಆಗಿರೋ ವಿಲ್ಲಿಸ್ ಜೀಪ್ನ ನೀವು ಇಲ್ಲಿ ನೋಡ್ಬೋದು. ಇಂಜಿನ್ ರೇಡಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಒರಿಜಿನಲ್ ಅಂತ. ವಾವ್, ಇದಂತೂ ಸಖತ್ತಾಗಿ ಕ್ರೇಜಿ ಆಗೈತೆ ಬೆನ್ಸು. ನೀವು ಬಾಂಬೆಗೆಲ್ಲ ಹೋದ್ರೆ ಈಗ್ಲೂ ಈ ತರ ಟ್ಯಾಕ್ಸಿಗಳನ್ನ ನೋಡ್ಬೋದು ನೀವು. ಸೇಮ್ ಇದೇ ತರ ಮೀಟರ್ ಹಾಕಿರ್ತಾರೆ, ನಮ್ಮ ಆಟೋಗಳಲ್ಲಿ ಬರುತ್ತಲ್ಲ ಆ ತರ ಅಲ್ಲಿ ಟ್ಯಾಕ್ಸಿಗಳಿಗೆ ಮೀಟರ್ ಹಾಕಿರ್ತಾರೆ. ಈಗ ಸ್ವಲ್ಪ ಕಮ್ಮಿ ಅನ್ಸುತ್ತೆ, ಬಟ್ ಈಗಲೂ ಅಲ್ಲೊಂದು ಇಲ್ಲೊಂದು ಈ ತರ ಇದೆ. ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇದು, ಲೆಫ್ಟಲ್ಲಿ ಇದೆ ಸ್ಟೇರಿಂಗು. ಇದು ವಿಷ್ಣುವರ್ಧನ್ ಯೂಸ್ ಮಾಡ್ತಾ ಇದ್ದಂಥ ಕಾರು KA04M707. ಅವ್ರದ್ದೊಂದು ಪೋಸ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. 1983 ಡಾಟ್ಸನ್ ಬ್ಲೂ ಡಾಟ್.
ನೀವು ಯಾವ್ಯಾವ ಗಾಡಿಗಳನ್ನ ನೋಡಿದ್ದೀರಾ ಮತ್ತೆ ಯಾವ್ಯಾವ ಗಾಡಿಗಳನ್ನ ಓಡಿಸಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇಷ್ಟೊತ್ತು ಹಳೆ ಕಾಲದ ಬೈಕ್ಗಳು, ಕಾರ್ಗಳನ್ನ ನೋಡಿದ್ರಿ. ರಾಜದೂತ್ ಬೈಕ್, ಈಗ ಹಳೆ ಕಾಲದ ಟ್ರಕ್ಗಳನ್ನ ತೋರಿಸ್ತೀನಿ ಬನ್ನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಮೂವಿಲಿ ಒಂದು ಟೆಂಪೋ ಯೂಸ್ ಮಾಡಿದ್ದಾರೆ. ಅದೇ ತರದ್ದು ಓಲ್ಡ್ ಟೆಂಪೋ ಇಲ್ಲೊಂದಿದೆ ನೋಡಿ. ಈ ತರ ಮೆಟಾಡೋರ್ನ ಮೋಸ್ಟ್ಲಿ ಈಗಿನ ಕಾಲದ ಮಕ್ಕಳು ನೋಡಿರಕ್ಕೆ ಸಾಧ್ಯ ಇಲ್ಲ. ನಾವು ಸಣ್ಣವರಿದ್ದಾಗ ಈ ತರ ಮೆಟಾಡೋರ್ನ ನೋಡಿದ್ದೀವಿ. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಓಡಾಡುವಾಗ ಈ ಥರ ಮೆಟಾಡೋರ್ನ ಯೂಸ್ ಮಾಡ್ತಾ ಇದ್ವಿ. ಮತ್ತು ನಾವು ನಮ್ಮ ಶೂಟಿಂಗಲ್ಲೂ ಈ ಥರ ಮೆಟಾಡೋರ್ನ ಪ್ರೊಡಕ್ಷನ್ಗೆ ಅಂತ ಯೂಸ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಊಟ ತಿಂಡಿ ಎಲ್ಲ ಹಾಕ್ಕೊಂಡು ತುಂಬ ಜನ ಒಳಗಡೆ ಕುತ್ಕೊಂಡು ಬರ್ಬೋದಿತ್ತು. ಇದ್ರ ಹೆಸರು ನೋಡಿ, ಟೆಂಪೋ ಮೆಟಾಡೋರು. ಮುಂದ್ಗಡೆ ಡ್ರೈವರು ಪ್ಲಸ್ ಒಂದಿಬ್ಬರು, ಹಿಂದ್ಗಡೆ ಅಂತೂ ಆರಾಮಾಗಿ ಒಂದು 20-25 ಜನದ ಮೇಲ್ಗಡೆ ತುಂಬೋರು ಗುರು. ಕಾರ್ನ ಸ್ಪೇರ್ಸ್ನ ಬಿಚ್ಚಿ ಹೇಗೆ ಅಲೈನ್ ಮಾಡಿದಾರೆ ನೋಡಿ. ಇದರಿಂದ ಒಂದು ಕಾರ್ನ ಹೇಗೆ ಅಲೈನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನೈಸ್ ಕಾನ್ಸೆಪ್ಟ್ ಇದು, ನನಗಂತೂ ಇದು ತುಂಬ ಇಷ್ಟ ಆಯಿತು. ಇಲ್ಲಿ ಫೋಟೋಸ್ ತಗೊಳಕ್ಕೆ ಅಂತ ಕೆಲವು ಜಾಗಗಳನ್ನ ರೆಡಿ ಮಾಡಿದ್ದಾರೆ. ನೀವೆಲ್ಲೇ ಎಷ್ಟೇ ಫೋಟೋಸ್ ತಗೊಂಡ್ರು ಯಾರು ಕೇಳಲ್ಲ. ಈ ಮ್ಯೂಸಿಯಮ್ಮು ಇಲ್ಲಿಗೆ ಮುಗಿಯಲ್ಲ. ಮುಂದೆ ನಿಮಗೆ ಮಂಜುಷಾ ಅಂತ ಇನ್ನೊಂದು ಮ್ಯೂಸಿಯಂ ಸಿಗುತ್ತೆ. ಇಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳು, ಕ್ಯಾಮ್ರಾಗಳು, ಇನ್ನು ಅನೇಕ ಪುರಾತನ ವಸ್ತುಗಳನ್ನ ಇಟ್ಟಿದ್ದಾರೆ. ಬನ್ನಿ ಅದನ್ನು ನೋಡೋಣ. ಮಂಜುಷಾ ಮ್ಯೂಸಿಯಂ ಧರ್ಮಸ್ಥಳದಲ್ಲೂ ಇದೆ, ನೀವೆಲ್ಲ ನೋಡಿರ್ತೀರಾ. ಅದೇ ತರದ್ದು ಪಯಣ ಮ್ಯೂಸಿಯಂ ಗ್ರೌಂಡ್ ಫ್ಲೋರ್ ಅಲ್ಲೂ ಒಂದಿದೆ. ಇದಕ್ಕೇನು ನೀವು ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು ಅಂತ ಏನಿಲ್ಲ, ಇದು ಫ್ರೀ ಇರುತ್ತೆ. ಇದು ಗರ್ಗಸ. ಇದನ್ನ ನಾವು ಚಿಕ್ಕವರಲ್ಲಿ ನೋಡಿದ್ದೀವಿ. ಮರ ಕಡಿಯೋಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಮಷಿನ್ ಬಂದ್ಬಿಟ್ಟಿದೆ. ಈ ಥರ ಗರ್ಗಸ ಯಾರು ಯೂಸ್ ಮಾಡಲ್ಲ. ಬಟ್ ಹಳೆ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ರು. ಮತ್ತು ಬಾವಿ ರಾಟೆ ನೋಡಿ, ಈಗಲೂ ಇದು ಮಂಗಳೂರು ಸೈಡೆಲ್ಲ ಈ ಥರ ರಾಟೆಗಳು ಕಾಣಿಸುತ್ತೆ. ಮಂಗಳೂರು, ಚಿಕ್ಕಮಂಗ್ಳೂರಲ್ಲೂ ಈ ಥರ ರಾಟೆಗಳಿರ್ತವೆ. ಇದು ಕೊಪ್ಪೂರಿಗೆ. ಈಗಲೂ ನಮ್ಮ ಕಡೆ ಬೆಲ್ಲದ ಪಾಕನ ಬೇಯಿಸೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಈ ಮ್ಯೂಸಿಯಮಲ್ಲಿ ಓಲ್ಡ್ ಕ್ಯಾಮ್ರಾಸು, ಓಲ್ಡ್ ಕಾಯಿನ್ಸು, ಟೈಪಿಂಗ್ ಮಷಿನ್ಸು, ಪ್ರಿಂಟಿಂಗ್ ಮಷಿನ್ಸು, ಎಕ್ಸೆಟ್ರಾ ಕಲೆಕ್ಷನ್ಸ್ ಇದೆ. ಬನ್ನಿ ಒಂದೊಂದೇ ನೋಡ್ಕೊಂಡು ಬರೋಣ.
ಹಳೆ ಪ್ರಿಂಟಿಂಗ್ ಮಷೀನು. ಹಳೆ ಕಾಲದ ಸಿನಿಮಾ ಪ್ರೊಜೆಕ್ಟರ್ ನೋಡಿ ಹೆಂಗಿದೆ, ಮೇಲೊಂದು ರೀಲು ಕೆಳಗಡೆ ಒಂದು ರೀಲ್. ನೋಡಿದ್ರಲ್ಲ ಪಯಣ ಮ್ಯೂಸಿಯಂ ಹೇಗಿತ್ತು, ಚೆನ್ನಾಗಿತ್ತಲ್ವಾ? ನೀವೇನಾದರೂ ಮೈಸೂರು ಕಡೆ ಬಂದರೆ ಮಿಸ್ ಮಾಡದೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ನಿಮ್ಗಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಕೂಡ ಈ ಪ್ಲೇಸ್ ಇಷ್ಟ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.